ಕೊನೆಗೆ ಈ ಪ್ರೇಮ ನಗರದಲ್ಲಿ ವಾಸಿಸುವಂತಾಯಿತು ನನ್ನ ಜೀವನ. ಈ ಊರಿಗೆ ಕೋಟೆ ಬಾಗಿಲಿನಂತಿದ್ದ ಆ ಕೋಟ್ಯಾಧೀಶ್ವರ ರಾವಣ ನನ್ನ ಜೇಬಿನಲ್ಲಿ. ಈ ಊರಿಗೆ ಕೋಟೆ ಬಾಗಿಲಿನಂತಿದ್ದ ಆ ಕೋಟ್ಯಾಧೀಶ್ವರ ರಾವಣಗೌಡನೀಗ ನನ್ನ ಜೇಬಿನಲ್ಲಿ. ಆ ಗೌಡನವನ್ನು ಆತ್ಮವಿಶ್ವಾಸದಿಂದ ನಂಬಿದ್ದಾನೆ. ಬಟ್ ನನ್ನನ್ನು ತನ್ನ ಕೆಲಸಕ್ಕೆ ಉಪಯೋಗಿಸಿಕೊಂಡು ತನ್ನ ಕೆಲಸ ಮುಗಿದ ಮೇಲೆ ನನ್ನನ್ನು ಮುಗಿಸಬೇಕೆಂದು ಸಹ ಪ್ಲಾನ್ ಮಾಡಬಲ್ಲ ಆ ರಾವಣಗೌಡ. ಗೌಡ, ಏ ರಾವಣಗೌಡ, ನಿನ್ನನ್ನು ನನ್ನ ಬೆನ್ನಿಂದ ತಿರುಗುವ ನಾಯಿ ತರನ ಮಾಡದಿದ್ದರೆ ನನ್ನ ಹೆಸರು ಪ್ರತಾಪನೇ ಅಲ್ಲ. ನನ್ನ ಮುಂದಿನ ಕಾರ್ಯ ನಾ ಖಂಡಿತ ಎಂದು ಗೌಡನ ತಂಗಿ ದೀಪ. ಅವಳಂತೂ ನನ್ನ ಕಂಡರೆ ಕೆಂಡ ಕಾರುತ್ತಾಳೆ. ಕೆಂಡಕ್ಕೆ ನೀರು ಹಾಕಿ ಗಾಳಿಗೆ ಹಾರಿ ಹೋಗ ಬೂದಿ ತರ ಮಾಡದಿದ್ದರೆ ನನ್ನ ಗಂಡಸನಾಗಿ ಹುಟ್ಟಿ ಪ್ರಯೋಜನೇನ? ದೀಪ, ಹಲೋ, ಐ ಆಮ್ ಪ್ರತಾಪ್ ಸ್ಪೀಕಿಂಗ್. ನಾನು ರಾವಣಗೌಡ ಮಾತನಾಡ್ತಿರೋದು. ನೀವು ಫೋನ್ ಮಾಡಿದ್ದು ಕಾರಣ? ಇಂದು ನೀನು ಆ ಪಾಪಣ್ಣನ ಕೊಲೆ ಮಾಡಿ ಸತ್ತಾವನೆಯ ಪೆಟ್ಟಿನ ಸಹಿಯನ್ನು ಸ್ಟ್ಯಾಂಪಿಗೆ ಮಾಡಿಸಿಕೊಂಡು ಬರಬೇಕು. ಅಷ್ಟೇ ತಾನೇ? ನಿಮ್ಮ ಆಸೆಯನ್ನು ನೆರವೇರಿಸಲು ನಾನೀಗಿಂದಿಗಲೇ ಹೊರಟೆ. ನೀವಿನ್ನು ಚಿಂತಿಸಬೇಡ. ಪಾಪಣ್ಣ, ಮುಗಿಯಿತು ನಿನ್ನ ಕತೆ. ನಿನ್ನ ಪ್ರಾಣವನ್ನು ಪರಮಾತ್ಮನ ಪಾದದಡಿಗೆ ಕಳಿಸಿಕೊಡುವ ಕಿರಾತಕ ಬರ್ತಿದ್ದಾನೆ ಅರೇ ಕ್ಷಣದಲ್ಲೇ.